ವಿರಾಜಪೇಟೆಯಲ್ಲಿ ಸಭೆ ಸೇರಿದ ಪೀಠೋಪಕರಣ ತಯಾರಿಕೆಯ ಸದಸ್ಯರು ವಿರಾಜಪೇಟೆ ಖಾಸಗಿ ಬಸ್ ನಿಲ್ದಾಣದ ಸ್ವಾಗತ ಸಭಾಂಗಣದಲ್ಲಿ ಸಭೆಯನ್ನು ನಡೆಸಿದರು. ಸದಸ್ಯರಿಗೆ ಕೆಲವು ಸಂದರ್ಭಗಳಲ್ಲಿ ಆಗುವ ಸಮಸ್ಯೆಯನ್ನು ಬಗೆಹರಿಸಲು ಮತ್ತು ಎಲ್ಲರೂ ಒಂದಾಗಿ ಸೇರುವ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಅಂತ ನೂತನ ಅಧ್ಯಕ್ಷರಾದ ಎನ್.ಸಿ. ವಿಜಯಕುಮಾರ್ ಮಾಹಿತಿಯನ್ನು ನೀಡಿದರು. ಈ ಸಭೆ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಹಲವಾರು ವರ್ಷಗಳಿಂದ ಯೋಜನೆ ಮಾಡಿರುವಂಥ ಒಂದು ತೀರ್ಮಾನ ಏನಂತ ಹೇಳಿದ್ರೆ, ಒಂದು ಪೀಠೋಪಕರಣ ಘಟಕ ಮಾಲೀಕರು ಮತ್ತು ಕಾರ್ಮಿಕರು ಅಂತೇಳಿ ಒಂದು ಸಭೆಯನ್ನು ಉದ್ದೇಶಿಸಿ ಸಭೆಯನ್ನು ಕಟ್ಟಬೇಕು ಅಂತ ಹಲವಾರು ವರ್ಷಗಳಿಂದ ಟ್ರೈ ಮಾಡಿ ಇವತ್ತು ಅದಕ್ಕೆ ಸಮಿತಿ ರಚನೆ ಮಾಡೋಕ್ಕೆ ಒಂದು ಅನುಭವ ಆಗಿದೆ. ಏನಂತ ಹೇಳಿದ್ರೆ, ಪೀಠೋಪಕರಣ ಘಟಕ ಅಂತ ಹೇಳಿದ್ರೆ ಎಲ್ಲದೂ ಅನ್ನಿಸುತ್ತೆ. ಕಾರ್ಮಿಕರು ಮರದಿಂದ ಪಾಲಿಶ್ ಮಾಡುವಂಥ ಕೆಲಸಗಾರರು, ಮರಕ್ಕೆ ಸಂಬಂಧಪಟ್ಟು ಈರ್ಚೆ ಕೆಲಸ ಮಾಡುವಂಥ ಕೆಲಸಗಾರರು, ಮರ ಕೊಯ್ಯುವಂಥ ಎಲ್ಲ ಕೆಲಸಗಾರರು ಇದಕ್ಕೆ ಅನ್ವಯಿಸ್ತದೆ. ಯಾಕೆಂದರೆ ಈ ಸಭೆ ಒಂದು ಇದ್ದರೆ ನಮಗೆ ಏನಾದರೂ ನಾವು ಮಾಡ್ತಾ ಇರುವ ಈ ಸಂಘದ ಉದ್ದೇಶ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬ ಒಂದು ಕಾರ್ಮಿಕರಿಗೆ ಏನಾದರೂ ಅಡಚಣೆ ಆಯಿತು ಆಗ ನಾವೆಲ್ಲರೂ ಒಟ್ಟಾಗಿ ನಿಂತುಬಿಟ್ಟು ಅದನ್ನು ಬಗೆಹರಿಸಬೇಕು. ಅದು ಸರ್ಕಾರ ಮಟ್ಟದಲ್ಲಿ ಆಗಲಿ, ಅಧಿಕಾರಿ ಮಟ್ಟದಲ್ಲಿ ಆಗಲಿ, ಯಾರ ಮಟ್ಟದಲ್ಲಾದರೂ ಇದಕ್ಕೆ ಜನರಿಗೆ ಸ್ಪಂದನೆ ಸಿಕ್ಕುವಂಥ ಕಾರ್ಯ ನಮ್ಮ ಸಂಘದ ಮುಖಾಂತರ ಆಗಬೇಕು. ಅದನ್ನೆಲ್ಲನೂ ಒದ್ದುಗೂಡಿಸಿ ನಾವು ಇವತ್ತು ಒಂದು ಸಂಘದ ಸಭೆ ರಚನೆ ಮಾಡಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇದರಲ್ಲಿ ನನ್ನಲ್ಲಿ ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ಇದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗ್ತದೆ ಅಷ್ಟರ ಮಟ್ಟಿಗೆ ನಾವು ಮಾಡ್ತೀವಿ. ಇವತ್ತು ನಾವು ವಿರಾಜಪೇಟೆ ತಾಲೂಕಿನಲ್ಲಿ ಒಂದು ಸಂಸ್ಥೆ ಮಾಡಿದ್ದಾರೆ. ಹಾಗೆ ಹಲವಾರು ಕಡೆಯಿಂದ ಪೊನ್ನಪೇಟೆಯಿಂದ ಇವರು ಬಂದಿದ್ದಾರೆ, ತಿತುವತಿಯಿಂದ ನಾನಾ ಕಡೆಯಿಂದ ಎಲ್ಲರೂ ಸದಸ್ಯರು ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಇರುವವರು ಇದ್ದಾರೆ. ಕಾರಣಾಂತರಗಳಿಂದ ಬರೋಕ್ಕೆ ಸಾಧ್ಯ ಆಗಿದೆ. ಎಲ್ಲರೂ ದೂರವಾಣಿ ಮುಖಾಂತರ ಬರ್ತೇನೆ, ಸಂಘ ಕಟ್ಟಿ ನಮ್ಮ ಸಹಕಾರ ಇದೆ ಅಂತ ಸೂಚನೆ ಕೊಟ್ಟ ಪ್ರಕಾರ ನಾವು ಈ ಸಂಘವನ್ನು ಇವತ್ತು ರಚನೆ ಮಾಡಿದ್ದೇವೆ. ಇದರ ಮೇನ್ ಉದ್ದೇಶ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಇದರ ಎಲ್ಲ ಸಹಕಾರಗಳು ಒದಗಿಸಬೇಕು. ಯಾವ ಮಟ್ಟದಲ್ಲಿ ಮಾಡೋಕ್ಕಾಗ್ತದೆ ಅಷ್ಟರ ಮಟ್ಟದಲ್ಲಿ ನಾವು ಇದನ್ನು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇವರೆಲ್ಲರ ಸೂಚನೆ ಮೇರೆಗೆ ಅಧ್ಯಕ್ಷರಾಗಿ ನನಗೆ ಸೂಚನೆ ಮೇರೆಗೆ ನಿಲ್ಲಿಸಿರುವುದರಿಂದ ನನ್ನ ಪ್ರಯತ್ನವನ್ನು ಮಾಡಿ ಇದನ್ನು ಮುಂದುವರಿಸಿ. ಈ ಸಂದರ್ಭ ನೂತನ ಆಡಳಿತ ಮಂಡಳಿಯ ರಚನೆ ಮಾಡಲಾಯಿತು. ಸಂಘದ ಅಧ್ಯಕ್ಷರಾಗಿ ವಿಜಯಕುಮಾರ್, ಉಪಾಧ್ಯಕ್ಷರಾಗಿ ಎನ್. ಸುರೇಶ್ ಕುಮಾರ್, ಕಾರ್ಯದರ್ಶಿ ನಂದಾ ಉತ್ತಯ್ಯ, ಸಹ ಕಾರ್ಯದರ್ಶಿಯಾಗಿ ಮಹಾದೇವ ಆಚಾರ್ಯ, ಖಜಾಂಚಿಯಾಗಿ ಸಿದ್ದರಾಜು ಅವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭ ಸದಸ್ಯರಾದ ದಾಮೋದರ ಆಚಾರ್ಯ, ಪ್ರಭಾಕರ್, ಸಿಜು, ಗಂಗಾಧರ್, ರವೀಂದ್ರ, ಶಶಿಧರ, ಮೋಹನ್, ಪ್ರವೀಣ್, ಹರಿದಾಸ ಸೇರಿದಂತೆ ಹಲವಾರು ಸದಸ್ಯರು ಪಾಲ್ಗೊಂಡಿದ್ದರು.